ದಕ್ಷನು ಸದದಾದ ನಮ್ಮ ನಿಮ್ಮ ಮನಸಿದ ನಮ್ಮ ನಿಮ್ಮ ರಮಣನ 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 ಒದಿಸಿದ ನಮ್ಮ ನಿಮ್ಮ ರಮಣನ ಲಾಲಿಸಬೇಕು ತಾಯಿ. ನನಗೆ ಗೊತ್ತಿತ್ತ ಇದು ನೆಗಡಿ ಹೇಳುವ ವಿಷಯ ಅಂತ ನನಗೆ ಗೊತ್ತಿತ್ತು. ಗೊತ್ತಿರಲಿಲ್ಲ, ಹಾಗಾಗಿ ಅಲ್ಲ ನಾನು ಹೇಳಿದ್ದು. ನಾನು ಎಲ್ಲಿ ನಿಲ್ಲಿಸಿದ್ದೇನೆ ವಿಷಯ ದೇವೇಂದ್ರ ಓಡಿದ. ಆಮೇಲೆ ಕತೆಗೆಲ್ಬೇಕು ನೀವು. ದೇವತೆ ಓಡಿದ್ರು, ದೇವೇಂದ್ರ ಓಡಿದ, ಯಾರು ಇಲ್ಲ. ನಿಮ್ಮ ಗಂಡ ಮಸಣದಲ್ಲಿ ಕೂತು, ಇಲ್ಲಿ ಮಸಣದಲ್ಲಿ ಕೂತು, ನನಗೆ ಹುಳ ಬೀಳಿಕೆ. ಆ ಮಸಣದಲ್ಲಿ ಕೂತುಕೊಳ್ಳೋ ಒಂದು ದೃಶ್ಯ, ಬಹಳ ಒಂದು ದೃಶ್ಯ. ಸುಮ್ಮನೆ ಇರ್ತೀನಿ ಒಮ್ಮೆ. ಅಪಶಕುನದ ಬಾರಿಗೆ ಯಾರು ಅಪ್ಪೆ ಶಾಕುನ? ಅಪಶಕುನದ ಅಪಶಕುನ ಹೇಳ್ತೇನೆ. ಯಾವುದು? ನನ್ನ ಗಂಡ ಹೋಗಿ ಮಸಣದಲ್ಲಿ ಕೂತ. ಹೌದು, ಅಲ್ಲಿ ದೈವೇಂದ್ರ ಕೂತುಕೊಳ್ಳುವ. ಅಯ್ಯೋ ಸಿಂಹಾಸನ ಪುಣ್ಯಾತ್ಮ. ಶ್ರೀನಿವಾಸನ್ನ ಸಿಂಹಾಸನ ಅದರಲ್ಲಿ ಕೂತು. ಕೂತ ತಕ್ಷಣ ನಾವು ಬಹಳ ಸಂತೋಷದಿಂದ ಮತ್ತೆ ಇಸ್ಮಾಲಿ ಮಹಾರಾಜರಿಗೆ ಅಲ್ಲಿ ಹೋದ್ಮೇಲೆ ಏನು ನಾಮಕರಣ ಆಯ್ತಾ? ಇಸ್ಮಾಲಿ ಮಹಾರಾಜರಿಗೆ, ವಿದ್ಯುನ್ಮಾಲಿ ಮಹಾರಾಜರಿಗೆ ಜಯವಾಗಲಿ. ಮತ್ತೆ ಶಹಬ್ಬಾಸ್ ಹಾಗೆ ಅವರಿಗೆ ಘೋಷ ಹಾಕಿ, ಅಯ್ಯೋ ದೇವರೇ, ಜೈ ಜೈ ಎದುರು ಬಂದ ಹಣ್ಣನ್ನು ಮುಗಿಸ್ತೇನೆ. ಯಾಕೆ? ಮೊದಲು ಮಸಾಲದಲ್ಲಿ ಕೂತದ್ದು ಅಂತ ಹೇಳಿ, ಮತ್ತೆ ಘೋಷ ಹಾಕಿ. ಘೋಷ ಘೋಷ ಹಾಕೋದು ಯಾರಿಗೆ ಗೊತ್ತಾ ನಿಮಗೆ? ಜಯ ಜಯ ಘೋಷ, ಓ ಜಯ ಘೋಷ. ಜಯ ಘೋಷ ಹಾಗೆ ಆಗಲಿ. ಘೋಷ ಹಾಕ್ತಾ ನಾವೆಲ್ಲ ಸಂತೋಷದಲ್ಲಿರುವಾಗಮ್ಮ ನಿಮ್ಮ ಯಜಮಾನರು ಆಚೆ ಈಚೆ ನೋಡಿದ್ರು. ಅದು ಸ್ವಲ್ಪ ಅಭ್ಯಾಸ ಇತ್ತು ಅವರಿಗೆ, ಇಲ್ಲಿ ಅಭ್ಯಾಸ ಇತ್ತು ಅವ್ರು. ನೀವು ಕೂಡ ಬೇಸರಾಗುವುದಕ್ಕೆ ಕೂತ್ಕೊಳ್ತೀವಿ. ಕೆಲವರೆಲ್ಲ ಬರ್ತಿದ್ರು, ಓದಿ ಕೂತ್ಕೊಂಡು ಆಡ್ತಿದ್ರು, ಪರವಾಗಿಲ್ಲ. ಚಪ್ಪಲಿ ಬರ್ತ, ಚಪ್ಪಲಿ ಚಪ್ಪಲಿ. ಅಯ್ಯೋ ಭಗವಂತ, ಚಪ್ಪಲಿ ಅಲ್ವ ಚಪ್ಪಾಳೆ. ಚಪ್ಪಾಳಿ ಚಪ್ಪಲಿ ಬಡಿದ ತಕ್ಷಣವೇ 6 ಮಂದಿ ಆಪು ಸೀರೆ ಹೆಣ್ಣು ನಾಯಿ ಮರಿಗಳು. ಓ 6 ಮಂದಿ ಆಪು ಸೀರೆ ಹೆಣ್ಣು ನಾಯಿ ಮರಿಗಳು. ಅಪ್ಸರೆ ಅಪ್ಸರೆ ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳು, ನಾರಿ ಮಣಿ. ನಾರಿ ಮರಿ ಎಂತದಪ್ಪ, ಬಹಳ ಚಂದ ತಂಡದ ಹುಡುಗರು. ಹುಡುಗರಲ್ಲ ಮುದುಕರು. ನನಗೆ ಹುಡುಗರ ವೇಷ ಮಾಡಿದಾಗ ಖಂಡಿತ ನಿಮಗೆ ಬಹಳ. ಅಯ್ಯೋ ದೇವರು, ನನ್ನದಿಗೆ ವೇಷ ನಿಮಗಿಂತ ಚಂದ. ನೀವು ಹುಡುಗರ ವೇಷ ಅಲ್ಲ, ಹೇಳು. ನೀವು ಹುಡುಗಿ. ಇದು ಆಪು ಸೀರೆ ಹುಡುಗಿಯರು ಸಾಳಾಗಿ ನಿಂತರು. ಸಾಳಾಗಿ ನಿಂತಿರು, ಹಿಂದಿನಿಂದ ಆಡು. ಯಾರದು? ಚತುರಸೇನ. ಚತುರಸೇನ ಆಮೇಲೆ ತಮ್ಮಾರೆ ಆಡೋರು. ತುಂಬುರು ತುಂಬುರು ದೊಂದು ಆಡುಗಾರಿಕೆ. ದೊಂದು ಆಡುಗಾರಿಕೆ ಜುಗಾಳ ಬಂದು, ಜುಗಾಳ ಬಂದು ಜುಗಾಳ ಬಂದು ಬಹಳ ಚಂದ. ಜುಗಲ ಬರ್ಲಿಕ್ಕೆ ಹೇಳಿದ್ರು, ತಿಗಳ ಬನ್ನಿ ಅಂದ್ರೆ ಬಹಳ ಬಹಳ ಚಂದ. ಹೇಗೆ ಹೇಗೆ ಚಂದ ಎಂತದು ಗೋಣಿಚೀಲ ಹೊಂಟ ಅದು ತಾಳ. ನಮ್ಮಲ್ಲಿ ಹೀಗೆ ಬಳಸು. ನಮ್ಮಲ್ಲಿ ಹೀಗೆ, ಅಲ್ಲಿ ಅವರು ಅವರು ತಾಳ. ಅವರು ಒಂದು ವೇಳೆ ಇದನ್ನು ಹಿಡಿಲಿಕ್ಕೆ ಹೋದ್ರೆ
ಕೋಲನ್ನು ಅದಕ್ಕೆ ಬಡಿಯುವುದಲ್ಲ, ಕೋಳಿಗೆ ಅಲ್ಲ. ಆಗ್ಲಿ ಮೋಹನ ಹಾಡುಗಾರಿಕೆ ಆರಂಭ ಆಮೇಲೆ ಅದೇ ಕೊನೆಗೆ ಬಾಯ್ತಲ್ಲ ಅದು ಹೇಗೆ ಬಾಯ್ತಲ್ಲ ಬಹಳ ಚಂದ. ತತ್ತಿ ತಕ್ಕದಿಂದ ತತ್ತಿ ತಕ್ಕದಿಂದ ತತ್ತಿ ಬಾಯ್ದಳ ಬಾಯ್ತಾಳ ಒಳ್ಳೇದಿತ್ತು. ಒಳ್ಳೆ ಉಂಟು ಒಳ್ಳೆ ಒಳ್ಳೆ ಬಾಯ್ತಾಳ ಅದು ಅದರಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ, ನನಗೆ ಕೇಳಿದ್ದದು. ಮುಕ್ತಾಯದ ಬಾಯ್ತಾಳನ್ನ ಹೇಳು. ಚಕ್ಕುಳಿ ತಿಂದ ತೈ, ಚಕ್ಕುಳಿ ತಿಂದ ತೈ, ಚಕ್ಕುಳಿ ತಿಂದ ತೈ. ಯಾರಿಗೆ ಕೊನೆಗೆ ವೇಗ ಅಪ್ಪೈದಿಂದ ತೈ, ಅಪ್ಪುಗಳಿಂದ ತೈ, ಅಟುರಾಯ್ದಿಂದ ತೈ, ಚಾಬು ತಿಂದ ತೈ, ಕೈಕಟ್ಟು ತಿಂದ ತೈ, ಗೆಜ್ಜೆ ತಿಂದ ತೈ, ಅಡಿಗೆ ತಿಂದ ತೈ, ಬಾಯಿಗೆ ಬರ್ತದೆ ಎಲ್ಲ ತಾಳ. ಮತ್ತೆ ಅವನಿಗೆ ಏನು ನಾಲಿಗೆ ಮಗುತ್ತಿದ್ದಲ್ಲ ಅದೆಲ್ಲ ತಾಳ. ಅಲ್ಲಿ ಅವರು ಹಣೆ ಬರ ಹಾಗೆ ಸಂತೋಷ ಆಯ್ತು. ಸಂತೋಷದಲ್ಲಿ ಇರುವಾಗಮ್ಮ ನಿಶ್ಶಬ್ದ. ನಮ್ಮವರು ಒಂದು ಶಬ್ದ, ನಿಶ್ಶಬ್ದ, ಒಂದು ಶಬ್ದ. ಅದು ನಿಶ್ಶಬ್ದ ಇರುವಾಗಲೇ ಶಬ್ದ ಜೋರು ಕೇಳುತ್ತೆ. ಮೇಲೆ ನೋಡ್ತೇನೆ ಹಾರಾಡಿ ಬಂದದ್ದು. ಹಾರಾಡಿ ಅವ ಇಲ್ಲಿಂದ ಬಂದ ಮೊನ್ನೆ ಯಾರು ಹಾರಾಡಿಯವ ಹಾರಾಡಿ ಅವಲ್ಲ, ಮತ್ತೆ? ಹಾರಾಡಿಕೊಂಡು ಮೇಲಿಂದ ಹಾರಾಡಿಕೊಂಡು ಬಂದವು. ಎಸ್ಕೆ ಏನವ ಎಸ್ಕೆ ಪಿಂಗಾಣಿ, ಎಸ್ಕೆ ಪಿಂಗಾಣಿ. ವಿಜ್ಞಾನಿ ಎಷ್ಟೇ ಅಲ್ವಾ ಅದು? ಯಕ್ಷ ಯಕ್ಷ ಪಿಂಗಳಾಕ್ಷ ಸಿಂಗಳಾಕ್ಷ ಅವಳ ಬಹಳ ಆಕ್ಷನ್. ಆ ಯಕ್ಷನು ಬಹಳ ಯಕ್ಷನು, ಬಹಳ ಯಕ್ಷ ಯಕ್ಷ ಬಹಳ. ಹೌದು. ಅಲ್ಲಿದ್ದವ ಏನು ಕೂತದ್ದೇನು? ಕೂತದೇನು ಅಂತ ನಿನಗೆ ಕಣ್ಣು ಕಾಣುತ್ತದ? ಹಂಗೆ ದೇವ್ರೆ ನಾನು ಇಲ್ಲಿಗೆ ಬಂದು ಇಷ್ಟು ಹೊತ್ತ ಇದು ನೀನು ಕೂತಲ್ಲೇ ಕೂತಿದ್ಯಲ್ಲ, ಇಳಿ ಕೆಳಗಿಳಿ ಕೆಳಗಿಳಿ ಮೊದಲು ಕೆಳಗಿಳಿ. ನೀವು ಕೂತ್ಕೊಳ್ಳಿ, ನೀವು ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಯಾರು ಬರುವಾಗ ಕೂತ್ಕೊಳ್ಬೇಕು, ಯಾರು ಬರುವಾಗ ಎತ್ತು ನಿಲ್ಬೇಕು ಅಂತ ಸ್ವಲ್ಪ ತಲೆಯಲ್ಲಿ ಇದ್ಬೇಕಾಯ್ತಾ? ನನಗೆ ನಿನಗೆ ತಲೆಯಲ್ಲಿ ಇದೇ ಇಲ್ವಾ? ಹೇಳು ತಲೆ ನನ್ನ ಕಾಡ್ತೀನಿ. ಇಡೀ ಚೆನ್ನಾಗಿದೆ. ಬೋಳ್ ತಲೆ ಗುಡಿ ಮಾಡ್ತೇನೆ. ಎಲ್ಲಿ ಬೋಳ್ ತಲೆ? ನಿನಗೆ ಯಾರಲ್ಲಿ ಕೂತಲುಂಟು? ಕೂತಿದ್ರೆ ಇಳಿಲಿಕ್ಕೆ ಹೇಳ್ತೀನಿ. ನಿಮ್ಮಲ್ಲಿ ಎಲ್ಲ ಕೂತ್ಕೊಳ್ಳಿಕ್ಕೆ ಹೇಳ್ತೀನಿ. ನಿಮ್ಮಲ್ಲಿ ಎಲ್ಲ ನೀವು ಕೂತ್ಕೊಳ್ಳಿ. ಆ ಬಂದ ಎಷ್ಟೇ ನಿಮ್ಮ ಯಜಮಾನರಲ್ಲಿ ಹಾಗೆ ಈಗ ನಿನಗೆ ಬಂದದ್ದೆಂತದು? ಇದು ಭಾವನೆ ಭಾವನೆ. ನಿಮ್ಮ ಯಜಮಾನರಿಗೆ ಸಿಟ್ಟು ಬಂತು. ಮತ್ತೆ ನನಗೆ ಸಿಟ್ಟು ಬಂದಿರಂತೆ ನನ್ನ ಯಜಮಾನರಿಗೆ ಬರದೆ ಸಿಟ್ಟು ಬಂದ ತಕ್ಷಣವೇ ಜುಕ್ಕ ಎದ್ದು ನಿಂತದ್ದೆ. ಜುಕ್ಕ ನಿಂತ ತಕ್ಷಣವೇ ಅಲ್ಲಿದ್ದ ಎಸ್ಕೆ ಒಂದು ದಿತ್ತದಲ್ಲಿ ಬಂದ. ಅದು ಹೇಗೆ? ಗಡಂಗಿನಲ್ಲಿ ನಿಂತ. ಸಣ್ಣ ಮುಕ್ತಾಯ ಹೇಗೆ? ಯಾರ ಕಪಾಳಕ್ಕೆ ಕೊಡ್ತ ನೀನು? ಅವನ ಬಲದ ರೆಕ್ಕೆ ಮಾಡ್ಲಿಲ್ಲ, ಮಾಡ್ಲಿಲ್ಲ, ಯುದ್ಧ ಮಾಡಲಿಲ್ಲ. ಇಲ್ಲ. ಮತ್ತೆ ಮಾಡಿದ್ರು ಅಲ್ಲಿ ಡಿಮಕ್ಕ ಮಲಗಿದ್ದು. ನನಗಂತೂ ಅವ್ರು ಕೆಲವೊಮ್ಮೆ ಬೆಳಗ್ಗೆ ಅವ್ರು ಕೆಲವೊಮ್ಮೆ ಮಲಗಿದ್ದು ಮಾಡ್ತಾರೆ. ನಾನು ಕೂಡ ಆಲೋಚನೆ ಮಾಡಿದೆ. ಈಗ ಖಂಡಿತ ಏನಾದ್ರು ಮತ್ತೆ ಅವರು ಆಗ ಯುದ್ಧ ಮಾಡಿದ್ರಲ್ಲಿ ಕಲ್ಲಿದ್ದ ಮಾಡ್ಲಿಲ್ಲ. ಅಲ್ಲಿ ಏನು ಹೇಳ್ತೀವಿ
ಅಮ್ಮ ಮಲಗಿದ್ದಾರೆ, ಏಳುವುದು ಕಾಣಲಿಲ್ಲ, ಮತ್ತೆ ಬೇಕಿತ್ತು ಏನು ಮಾಡೋದಿಲ್ಲ. ಹಾ ಅಂತ ಹೋಗಿ ಕೈಯಾಕಿ ಎಬ್ಬಿಸಿದೆ. ಎಲ್ಲ ಹೀಗಿರ್ಬೋದು. ಹೇಗೆ ಕೆಲವರಿಗೆ ವಿಶ್ರಾಂತಿ ಅಗತ್ಯ. ಹೌದು ಹೌದು. ಸ್ವಲ್ಪ ಹೊತ್ತು ಮಲಗಿ ಇಷ್ಟೊತ್ತೆಂತ ವಿಶ್ರಾಂತಿ, ಒಂಬತ್ತಾಗಿದ್ದ ತುಂಬ ಹೊತ್ತಾಗಿತ್ತು, ಏಳೋದು ಕಾಣೋದಿಲ್ಲ. ಎತ್ತದುತ್ತ ಸರಿ ನೋಡ್ತೇನಮ್ಮ, ಎದೆಗೆ ನನ್ನ ಬಲದ ಕಿವಿ ಕೊಟ್ಟು ಕೇಳಿದೆ. ಅಂದ್ರೆ ದಿಪ್ ದಿಪ್ ಶಬ್ದ ಕೇಳ್ತದ ಅಂತ ಹೇಳಿ. ಶಬ್ದ ಕೇಳುವುದಿಲ್ಲ. ಮೂಗಿನ ಹೊಳ್ಳೆಗೆ ತೈತೆ, ಗಾಳಿ ಬರ್ತದ ಅಂತೇಳಿ. ಗಾಳಿ ಬರುವುದು ಇಲ್ಲ, ಹೋಗುವುದು ಇಲ್ಲ. ಅವಳು ಕೆಲವೊಮ್ಮೆ ಯೋಗಾಭ್ಯಾಸ ಮಾಡಿದ್ರು. ಇದು ಎಂತ ಯೋಗ? ಯೋಗ ಅಲ್ಲ. ನೋಡ್ತೇನೆ ಸರಿ, ಇಷ್ಟೊತ್ತ ನಾಲಗೆ ಹೊರಗೆ ಹಾಕಿ ಏನಾಗಲಿಲ್ಲ. ಏನಾಗ್ಲಿ ಏನಾಗಲಿ ನೀವು ಸುಮ್ಮನೆ ಹೋಗಿದ್ದಾರಮ್ಮ. ಮಾಡಿದೆಯಲ್ಲ ಈ ಪರಿಯೆಲ್ಲ ಜೊತೆಯಗಲುವರೇನಲ್ಲ, ಈ ಪರಿಯ